ಇವ್ರ ಹೆಸರು ಬಂದ್ಬಿಟ್ಟು ಮೇರಿ ಅಂತ. ಇವ್ರಿಗೆ ಬರೋಬ್ಬರಿ 50ರಿಂದ 55 ವರ್ಷ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಬಂದಂಥ ದುರ್ಸ್ಥಿತಿ ಇವತ್ತು ಮಲ್ಗಕ್ಕೆ ಜಾಗ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಸಂಬಂಧಿಕರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಕಟ್ಕೊಂಡಿರೋ ಗಂಡ ಕೂಡ ರೀಸೆಂಟಾಗಿ ತೀರೋಗ್ತಾರೆ, ಮಕ್ಕಳು ಮರಿ ಅವರು ಕೂಡ ಇಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಮೇರಿ ಅಂತ. ಇವ್ರಿಗೆ ಬರೋಬ್ಬರಿ 50ರಿಂದ 55 ವರ್ಷ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಬಂದಂಥ ದುರ್ಸ್ಥಿತಿ ಇವತ್ತು ಮಲ್ಗಕ್ಕೆ ಜಾಗ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಸಂಬಂಧಿಕರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಕಟ್ಕೊಂಡಿರೋ ಗಂಡ ಕೂಡ ರೀಸೆಂಟಾಗಿ ತೀರೋಗ್ತಾರೆ, ಮಕ್ಕಳು ಮರಿ ಅವರು ಕೂಡ ಇಲ್ಲ. ಇವಾಗ ಕೊನೆಯದಾಗಿ ದೇವರೇ ದಿಕ್ಕು ಅನ್ನೋ ರೀತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಭಾಳ ಬೇಜಾರಾಗುತ್ತೆ, ಭಾಳ ನೋವಾಗುತ್ತೆ. ಇವತ್ತು ಎದ್ದು ಕುಂತ್ಕೊಳ್ಳೋಕ್ಕೂ ಆಗದೆ ಇರುವಂಥ ಒಂದು ದುರ್ಸ್ಥಿತಿಗೆ ಬಂದು ತಲುಪಿದ್ದಾರೆ. ಸೊ ಸಾವು ಬದುಕಿನ ಮಧ್ಯೆನೇ ಹೋರಾಡ್ತಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಸತಿ ಈ ಆಶ್ರಮಕ್ಕೆ ಭೇಟಿ ಕೊಡಿ. ನಿಜವಾಗ್ಲೂ ಅವರ ಒಂದು ಸ್ಥಿತಿ ಯಾರಿಗೂ ಈ ಥರ ಒಂದು ದುರ್ಸ್ಥಿತಿ ಬರಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು KP ಅಗ್ರಹಾರ ಸ್ಟೇಷನಿಂದ KP ಅಗ್ರಹಾರ ಸ್ಟೇಷನಿಂದ ಬರ್ತಾ ಇದ್ದೀವಿ. ಇವರು 3 ದಿನದಿಂದನೂ ಅಲ್ಲೇ ಇದ್ರು. ಇವ್ರ ಯಜಮಾನ್ರು ತೀರೋಗಿ 2 ವರ್ಷ ಆಗಿದೆ ಸರ್, ಯಾರು ಇರ್ಲಿಲ್ಲ. ಹಂಗಾಗಿ ಇವ್ರನ್ನ ಇಲ್ಲಿಗೆ ಆಶ್ರಮಕ್ಕೆ ಸೇರ್ಸೋಣ ಅಂತ ಸೊ KP ಅಗ್ರಹಾರ ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಮೇರಿ ಅಂತ. 57 ವರ್ಷ ವಯಸ್ಸು ಇವ್ರಿಗೆ. ಸೊ ಇವ್ರಿಗೆ ಯಾರು ಇಲ್ಲ, ಮಕ್ಕಳು ಮರಿ ಸರ್ ಯಾರು ಇಲ್ಲ, ಸಂಬಂಧಿಕರು ಯಾರು ಇಲ್ಲ ಸರ್, ಯಾರು ಇಲ್ಲ. ಈಗ ತೀರೋಗಿ ಯಜಮಾನ್ರು ತೀರೋಗಿ 2 ವರ್ಷ ಆಗಿದೆ. ನೀವು ಎಂಕ್ವೈರಿ ಮಾಡಿದ್ದೀರಾ? ಸರ್ ಎಲ್ಲ ಆಗಿದೆ. ಅಲ್ಲೇ 3-4 ದಿನದಿಂದ ಎಂಕ್ವೈರಿ ಮಾಡಿದ್ವಿ. ಬಟ್ ಪಾಪ ಅವ್ರಿಗೆ ಯಾರು ಇಲ್ದಿದ ಅಲ್ಲೇ ಸ್ಟೇಷನ್ ಏನಾಗಿದೆ ಅವ್ರಿಗೆ? ಏನಿಲ್ಲ ಸರ್, ಈಗ ಒಂದ್ ಸ್ವಲ್ಪ ಕಾಲು, ಸ್ವಲ್ಪ ಕೈ ಅಂದಿಷ್ಟೇ, ಎದ್ದು ಓಡಾಡುವಂತ ಸ್ಥಿತಿಲಿಲ್ಲ ಅಷ್ಟೇ. ಅದ್ ಬಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ BP. ಸೊ ಸ್ನೇಹಿತರೆ, ಇವ್ರ ಹೆಸರು ಬಂದ್ಬಿಟ್ಟು ಮೇರಿ ಅಂತ ಇವ್ರ ಹೆಸರು ಹೇಳ್ತಿದ್ದಾರೆ. ನಮಸ್ಕಾರ ಅಣ್ಣ, ಬನ್ನಿ ಅಮ್ಮ ಬನ್ನಿ. ಸ್ಟ್ರೋಕ್ ಆಗಿದೆ ಇವ್ರಿಗೆ. ಊಟ ತಿಂಡಿ ಇಲ್ಲ, ಹೇಳೋರು ಕೇಳೋರು ಇಲ್ಲ, ಊಟ ತಿಂಡಿ ಇಲ್ಲ. ಒಂದು ಚೇರಕ್ಕಪ್ಪ. ಇದಾರೆ ಒಟ್ನಲ್ಲಿ ಮಕ್ಕಳಿದ್ದಾರೆ. ಎಷ್ಟು ಜನ ಮಕ್ಕಳು? ಎಷ್ಟು ಜನ ಇದ್ದಾರೆ? ಇದಾರಂತಲ್ಲ ಮಕ್ಕಳು ಇವ್ರಿಗೆ? ಮಕ್ಕಳಿಲ್ವಮ್ಮ? ಅಮ್ಮ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ? 40 ವರ್ಷದಿಂದ. 40 ವರ್ಷದಿಂದ. 87ನೇ ಇಸ್ವಿಯಿಂದ ನಮ್ ಗಾರ್ಮೆಂಟ್ಸ್ ಪರಿಚಯ ಆಗಿರೋದು. ಓಕೆ. ಇವ್ರಿಗೆ ಮಕ್ಕಳು ಮರಿ ಏನಿಲ್ಲ? ಮಕ್ಕಳು ಮರಿ ಯಾರು ಇಲ್ಲ ಸರ್. ಗಂಡ ಇವಾಗ 1 ವರ್ಷ 9 ತಿಂಗಳಾಯ್ತು ಅವ್ರು ತೀರಾಗ. ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅಮ್ಮ ಈಗ ಅವ್ರ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಲ್ವಾ, ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ. ನಾನು ಏನು ಮಾಡ್ಬೋದು ಅಂದರೆ 1-2 ದಿನ ಆಶ್ರಯ ಕೊಡ್ಬೋದು, ಊಟ ಕೊಡ್ಬೋದು, ಮನೆ ಕಳಕ್ಕೆ ಜಾಗ ಕೊಡ್ಬೋದು. ಏನಾರು ವ್ಯತ್ಯಾಸ ಆದರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಏನು ಹೇಳಕ್ಕೆ ಇಷ್ಟ? ಆಯ್ತು, ಪರವಾಗಿಲ್ಲ ಸರ್. ಆ ಥರನೇ ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರಾ ತುಂಬಾ ಇದೆ ಅವ್ರದ್ದು. ಸ್ನೇಹಿತರೆ ನಮಸ್ಕಾರ. ಇವ್ರು ಬಂದ್ಬಿಟ್ಟು ಮೇರಿ ಅಂತ ಹೆಸರು. KP ಅಗ್ರಹಾರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಸುಮಾರು ವರ್ಷಗಳಿಂದ ಅಲ್ಲೇ ವಾಸ ಮಾಡ್ಕೊಂಡಿದ್ರಂತೆ. ಆದರೆ ರೀಸೆಂಟಾಗಿ ಅವ್ರ ಹಸ್ಬೆಂಡ್ ಕೂಡ ತೀರೋಗಿದ್ದಾರೆ. ಅವ್ರಿಗೆ ವಾರಸ್ದಾರರಾಗಲಿ ಮಕ್ಕಳಾಗಲಿ ಯಾರೂ ಇಲ್ಲ. ಪುಣ್ಯಕ್ಕೆ ಇವತ್ತು ಅವ್ರ ಅಕ್ಕಪಕ್ಕ ಇರ್ತಕ್ಕಂಥವ್ರು ಅವರನ್ನು ರಕ್ಷಣೆ ಮಾಡಿ ಒಂದಷ್ಟು ಜನ ಟ್ರೀಟ್ಮೆಂಟ್ ಕೊಡಿಸಿ ಕೊನೆಯದಾಗ ಅವ್ರ ಕೈಲೂ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗದಿರೋದ್ರಿಂದ ಸ್ಟೇಷನಿಗೆ ಮಾಹಿತಿ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಡು ಬಂದು ಬಿಡ್ತಾ ಇದ್ದಾರೆ. ಜನಸ್ನೇಹಿ ಆಶ್ರಮದಲ್ಲಿ ಯಾರೂ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಅವ್ರಿಗೆ ಆಶ್ರಯ ಕೊಡ್ತಾ ಇದ್ದೀವಿ. ನೀವೇ ಗಮನಿಸ್ತಾ ಇದ್ದೀರಾ, ಅವರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಸೊ ಎಷ್ಟು ದಿನಗಳಾಗುತ್ತೋ ಅಷ್ಟು ದಿನಗಳ ಕಾಲ ನಾವು ಒಂದು ಸೇವೆ ಸಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ KP ಅಗ್ರಹಾರ ಪೊಲೀಸ್ ಸ್ಟೇಷನ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ, ನಿಮಗೂ ಕೂಡ. ಸೊ ಈ ಥರದ್ದೊಂದು ಸೇವೆನ ಮಾಡಿ ಇಲ್ಲಿವರೆಗೂ ಲೆಟ್ರ್ ಮಾಡಿ ಕಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮೇಡಮ್. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಏನು ಸರ್, ನೋಡಿದ್ದೀನಿ, ನಾನು ತುಂಬ ವರ್ಷ ನೋಡಿದ್ದೀನಿ ಎಲ್ಲ ನ್ಯೂಸ್ಗಳಲ್ಲಿ ಅದರಲ್ಲಿ ಇದ್ರಲ್ಲಿ ಬರ್ತಾ ಇದೆ. ಬಟ್ ನಾವು ಈಗ 1 ವರ್ಷದಲ್ಲಿ ನಮ್ಮ ಅಣ್ಣವರೊಬ್ಬರು ಕಾರ್ಯ ಮಾಡಿದ್ವಿ. ಅದು ನಾವು ವರ್ಷದ ಕಾರ್ಯ ಮಾಡಲಿಲ್ಲ, ಬಂದು ನಾವು ಇಲ್ಲೇ ಸೇವೆ ಸಲ್ಲಿ ಕೊಟ್ಬಿಟ್ಟು ಹೋದ್ವಿ. ನಿಮ್ಮ ಮಿಸ್ಸಸ್ ಇದ್ರು ಮಾತಾಡ್ಸ್ಕೊಂಡು ಹೋಗಿದ್ವಿ. ಹೇಗಿದೆ ಸರ್ ಆಶ್ರಮ? ತುಂಬ ಚೆನ್ನಾಗಿದೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕರ್ನಾಟಕ ಜನ? ಏನಿಲ್ಲ ಸರ್, ಎಲ್ಲ ಇನ್ನೇನು ಅದೇ, ಯಾರು ನೋಡ್ಕೊಳ್ಳಿಲ್ಲ ಅಂದರೆ ತಂದೆ ತಾಯಿಗಳನ್ನ ಹಿಂಗೆ ಬಿಟ್ಟಿದ್ದಾರೆ. ದಯವಿಟ್ಟು ಯಾರು ಈ ಥರ ಮಾಡಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ ಸರ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಅವರನ್ನ KP ಅಗ್ರಹಾರ ನಿಮ್ಮಂಥ ಸಮಾಜ ಸೇವೆ ಮಾಡೋದೇ ದೊಡ್ಡ ವಿಷಯ ಸರ್. ಈ ಕಾಲದಲ್ಲಿ ಯಾರು ಸರ್ ಮಾಡ್ತಾರೆ? ಯಾರು ಬಂದರೂ ಆಶ್ರಯ ಕೊಡ್ತೀರಾ, ಯಾರು ಬಂದರೂ ಊಟ ಹಾಕ್ತೀರಿ, ಇದಕ್ಕಿಂತ ಬೇಕಾ ಸರ್? ಹೇಗಿದೆ ಭಗವಂತ ಆಯುಸ್ಸು
ಆಯುಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟಿಟ್ಲಿ ಸರ್ ನಿಮ್ಮ. ಹೇಗಿದೆ ಆಶ್ರಮ ಹೇಗೆ? ತುಂಬ ಸರ್ ನಾನು ಎಷ್ಟೋ ಸಲ ಬಂದಿದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಈಗ ಮೇರಿ ಅಮ್ಮವ್ರ ಪರಿಸ್ಥಿತಿ ನೀವು ನೋಡಿದ್ದೀರಾ ಅನಿಸುತ್ತೆ. ಸೊ ನಮ್ಮ ಕೈಲಾಗಿದ್ದ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಒಂದಷ್ಟು ಜನ ಈ ವಿಡಿಯೋನ ಶೇರ್ ಮಾಡಿ. ನಾನು ಈ ವಿಡಿಯೋ ಮುಖಾಂತರ ಏನು ಕೇಳ್ಕೊತೀನಿ ಅಂದರೆ, ಅಕಸ್ಮಾತಾಗಿ ಇವ್ರ ವಿಡಿಯೋನ ಯಾರಾದರೂ ನೋಡಿದ್ರೆ, ಇವರ ಸಂಬಂಧಿಕರು ಯಾರಾದರೂ ಇದ್ದರೆ, ಇವರಿಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ ದಯವಿಟ್ಟು ಅವರು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ, ಬನ್ನಿ ನೋಡಿ, ಅಥವಾ ಕರ್ಕೊಂಡು ಹೋಗಿದ್ರೆ ಖಂಡಿತ ಕರ್ಕೊಂಡೋಗಿ. ನಮ್ಮ ಕೈಲಾಗಿದ್ದ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ವಿಶೇಷವಾಗಿ KP ಅಗ್ರಹಾರ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ವರ್ಗಕ್ಕೆ, ಹಾಗೆ ಇವರನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದಂಥ ಎಲ್ಲ ಅಣ್ಣಂದ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.